ಎಸ್ಎಸ್ ಅಂಬೇಡ್ಕರ್ ವಾದ ಸರ್ವ ಸದಸ್ಯರ ಸಭೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದ ಜಿಲ್ಲಾ ಸರ್ವ ಸದಸ್ಯರ ಮಹಾಸಭೆಯನ್ನು ದಿನಾಂಕ 23/11/2024 ಶನಿವಾರ ಬೆಳಗ್ಗೆ 11 ಗಂಟೆಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸಮಿತಿ ಸದಸ್ಯರಾದ ಮಲ್ಲೇಶ್ ಅಂಬುಗಾರ್ ಅವರು ತಿಳಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಚಿಕ್ಕಮಗಳೂರು ಜಿಲ್ಲಾ ಶಾಖೆ ವತಿಯಿಂದ 23ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಸಭೆ ಇರೋದ್ರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಈ ಸಭೆಗೆ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಅಣ್ಣ ಮಾವಳ್ಳಿ ಶಂಕರ್ ಅವರು ಉದ್ಘಾಟನೆ ಮಾಡ್ತಾರೆ. ರಾಜ್ಯ ಸಮಿತಿಯ ಎಲ್ಲ ರಾಜ್ಯ ಸಂಘಟನಾ ಸಂಚಾಲಕರು, ರಾಜ್ಯ ಸಮಿತಿ ಸದಸ್ಯರುಗಳು ಕಾರ್ಯಕ್ರಮದ ಅಧ್ಯಕ್ಷತೆ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ವಹಿಸಿದ್ದು, ನಿವೃತ್ತ ಉಪನಿರ್ದೇಶಕರಾದ ಎಚ್ಎಂ ರುದ್ರಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಅಣ್ಣಯ್ಯ ಮರ್ಲೆ ಅವರು ವಹಿಸಿಕೊಳ್ತಾರೆ. ಆ ದಿನ ಒಂದು ಸೆಮಿನಾರ್ ಇದೆ ಬಸಲಿಂಗಪ್ಪನವರ ಬಗ್ಗೆ. ಅದನ್ನು ಖ್ಯಾತ ಚಿಂತಕರಾದಂಥ ಎಚ್ಎಂ ರುದ್ರಸ್ವಾಮಿ ಸಾಹೇಬರು ಆ ಒಂದು ವಿಚಾರಧಾರೆಯನ್ನು ಮಾಡ್ತಾರೆ. ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇರೋದರಿಂದ ನಾವೆಲ್ಲರೂ ಕೂಡ ಆ ಸಭೆಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಗಳಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತೀನಿ. ಮಲ್ಲೇಶ್ ದಿನಾಂಕ 23/11/2023 ಜಿಲ್ಲಾ ಸರ್ವ ಸದಸ್ಯರ ಸಭೆ ಇದೆ. ಈ ಸಭೆಗೆ ಅಂಬೇಡ್ಕರ್ ಭವನದಲ್ಲಿ ಸಭೆ ಇದೆ. ಈ ಸಭೆಗೆ ಎಲ್ಲ ಜಿಲ್ಲೆಯ ದಲಿತ ಪ್ರಗತಿಪರ ಚಿಂತಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕೆಂತಂದರೆ ಅಲ್ಲಿ ನಮ್ಮ ಚಿಂತಕರಾದ ರುದ್ರಸ್ವಾಮಿ ಅವರ ಮುಖ್ಯ ಭಾಷಣ ಇದೆ. ಹಾಗೆ ನಮ್ಮ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಅಣ್ಣ ಮಾವಳ್ಳಿ ಶಂಕರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಈ ಕಾರ್ಯಕ್ರಮ ನಾವು 3 ವರ್ಷಕ್ಕೊಂದ್ಸರಿ ಈ ಸರ್ವ ಸದಸ್ಯರ ಸಭೆ ಮಾಡೋದು, 2ನೇ ನಾಯಕತ್ವಕ್ಕೆ ಬೆಲೆ ಕೊಡಬೇಕು ಅಂತೇಳಿ ಒಂದು ಪುನರ್ರಚನಾ ಕಾರ್ಯವನ್ನು ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಮಾಡ್ತೀವಿ. ಅದು ಆ ಸರ್ವ ಸದಸ್ಯರ ಸಭೆ ಇದೆ. ಆ ಸಭೆ ಈ ಸಾರ್ವಜನಿಕ ಸಭೆ ಆದ ನಂತರ ಪುನರ್ರಚನೆ ಹೊಸ ಪದಾಧಿಕಾರಿಗಳ ಆಯ್ಕೆ ಇರುತ್ತೆ. ಹಾಗಾಗಿ ಎಲ್ಲ ಪ್ರಗತಿಪರ ಚಿಂತಕರು, ಈ ಜಿಲ್ಲೆಯ ದಲಿತ ಪರ ಹೋರಾಟಗಾರರು ಮತ್ತು ಎಲ್ಲ ಪತ್ರಿಕಾ ಬಂಧುಗಳು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಆ ಒಂದು ಕಾರಣಕ್ಕಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಹಾಗೆ ತಾವೆಲ್ಲರೂ ಬರಬೇಕಂತೇಳಿ ವಿನಂತಿಸಿಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಕಂಡಪ್ಪ, ತೊಂಡುವಳ್ಳಿ, ಸುಚೇಂದ್ರ ಶೇಖರ್ ಮುಂತಾದವರು ಉಪಸ್ಥಿತರಿದ್ದರು.